ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಟೇಸ್ಟ್ ನೋಡೋಣ. ಘಮ ಘಮ ಅಂತ ಇದೆ. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಚೇತನ್. ವೆಲ್ಕಮ್ ಬ್ಯಾಕ್ ಟು ABC ಕಿಚನ್. ABC ಅಂದರೆ ಎನಿಬಡಿ ಕ್ಯಾನ್ ಕುಕ್. ಸೊ ಇವತ್ತು ಮಹಿಳಾ ದಿನಾಚರಣೆ. ನಮ್ಮ ಚಾನಲ್ನ ನೋಡ್ತಿರೋ ಪ್ರತಿಯೊಬ್ಬ ಮಹಿಳೆಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ನಮ್ಮ ಸ್ಟುಡಿಯೋದಲ್ಲಿ ನನ್ನ ವೈಫ್ ಕುಕ್ ಮಾಡ್ತಿದ್ದಾರೆ. ಏನು ಮಾಡ್ತಿದ್ದಾರೆ ಅಂತ ಅವ್ರನ್ನ ಕೇಳಿ ತಿಳ್ಕೊಳ್ಳೋಣ. ನಮಸ್ಕಾರ ಎಲ್ಲರಿಗೂ. ನಮಸ್ಕಾರ. ದೊಡ್ಡ ನಮಸ್ಕಾರ. ಏನು ಮಾಡ್ತಿದ್ಯಮ್ಮ? ಓಕೆ, ಇವತ್ತು ನಾನು ಸ್ವೀಟ್ ಆಗಿರಲಿ ಇವತ್ತಿನ ದಿನ ಅಂತ ಕ್ಯಾರೆಟ್ ಡೆಸರ್ಟ್ ಅಂತ ಹೇಳ್ತೀನಿ. ಯಾಕೆ ಅಂದರೆ ಕ್ಯಾರೆಟ್ ಹಲ್ವಾ ಗೊತ್ತು ನಿಮಗೆ, ಕ್ಯಾರೆಟ್ ಪಾಯಸನೂ ಗೊತ್ತಿರುತ್ತೆ. ಇದೊಂಥರ ಕ್ಯಾರೆಟ್ ಹಲ್ವನೂ ಅಲ್ಲ, ಕ್ಯಾರೆಟ್ ಪಾಯಸನೂ ಅಲ್ಲ, ಆ ಥರ ಇದು ಸ್ವೀಟು. ಓಕೆ, ಸೊ ಆ ಥರ ಸ್ವೀಟ್ ಮಾಡ್ತಾ ಇದ್ದೀನಿ. ತುಂಬ ಇಷ್ಟ ಆಗುತ್ತೆ. ಓಕೆ, ಏನೆಲ್ಲ ಬೇಕು ಅದಕ್ಕೆ? ಓಕೆ, ಸೊ ನಾನಿಲ್ಲಿ ತೊಗೊಂಡಿರೋದು ಕ್ಯಾರೆಟ್ ಗ್ರೇಟ್ ಮಾಡಿ ಇಟ್ಕೊಂಡಿರೋದು 250 ಗ್ರಾಮ್ಸು, ಮತ್ತು 1/4 ಕಪ್ ಶುಗರ್ ಸಾಕು, ಮತ್ತು ಡ್ರೈ ಫ್ರೂಟ್ಸು, ಏಲಕ್ಕಿ ಪೌಡರು, ಆಮೇಲೆ ಹಾಲು 1 ಲೀಟರ್ ಹಾಲು ಬೇಕು, ಮತ್ತು ತುಪ್ಪ. ಇದರ ಜೊತೆ ಗೋಬಿಂದು ಬೋಗ್ ರೈಸ್ ಅಂತ 2 ಸ್ಪೂನ್ ತೊಗೊಂಡು ಸೋಕ್ ಮಾಡಿದ್ದೀನಿ. ಫಸ್ಟಿಗೆ ನಾವು ಡ್ರೈ ಫ್ರೂಟ್ಸ್ನ ರೋಸ್ಟ್ ಮಾಡ್ಕೊಳ್ಳೋಣ. 2 ಸ್ಪೂನ್ ಗೀ ತೊಗೊಂಡಿದ್ದೀನಿ. ಸೊ ಈ ಅಡುಗೆ ಎಲ್ಲಿಂದ ಕಲ್ತ್ಕೊಂಡಮ್ಮ? ಹಾಂ, ಇದು ಹೇಳೋದು ಮರ್ತಿದ್ದೆ. ಆ್ಯಕ್ಚುಲಿ ನಂದು ಬೆಂಗಾಲಿ ಕೊಲೀಗ್ ಒಬ್ಬರು ನಮ್ಮ ಆಫೀಸಲ್ಲಿ ಪಾಟ್ಲಕ್ ಅಂತ ಮಾಡಿದ್ವಿ. ಆವಾಗ ಈ ಸ್ವೀಟ್ ತಂದಿದ್ರು, ತುಂಬ ಚೆನ್ನಾಗಿತ್ತು, ಸಖತ್ ಡಿಫ್ರೆಂಟ್ ಆಗಿತ್ತು. ನಾನು ಆಮೇಲೆ ಅವ್ರಿಗೆ ಕೇಳಿ ರೆಸಿಪಿನ ಕೇಳ್ಕೊಂಡು ನಾನು ಕಲ್ತ್ಕೊಂಡಿದ್ದು. ಆ ಗೋಬಿಂದು ಬೋಗ್ ರೈಸ್ ಅಂತ ಇದೆಯಲ್ಲ, ಅದು ಬೆಂಗಾಲಿ ರೈಸ್ ಅಂತೆ. ನನಗೂ ಗೊತ್ತಿರಲಿಲ್ಲ ಅದ್ರ ಬಗ್ಗೆ. ಒಂಥರ ಡಿಫ್ರೆಂಟ್ ಟೈಪ್ ಆಫ್ ರೈಸ್, ಅದ್ರದ್ದು ಸ್ಮೆಲ್ ಸಖತ್ತಾಗಿದೆ ಆ್ಯಕ್ಚುಲಿ. ಗೋಬಿಂದು ಬೋಗ್ ರೈಸ್ ಇಲ್ಲ ಅಂತ ಹೇಳಿದ್ರೆ ನೀವು ಬಾಸ್ಮತಿ ರೈಸ್ನು ಕೂಡ ಹಾಕೋಬೋದು ಸೋಪ್ ಮಾಡಿಕೊಂಡು. ಓಕೆನಾ? ಸೊ ನಾನೀಗ ಇದೇ ಪಾತ್ರೆಗೆ ಗ್ರೇಟ್ ಮಾಡಿ ಇಟ್ಕೊಂಡಿರುವಂತಹ ಕ್ಯಾರೆಟ್ನ ಹಾಕ್ತಾ ಇದ್ದೀನಿ. ಕ್ಯಾರೆಟ್ ಸ್ವಲ್ಪ ಸಾಫ್ಟ್ ಆಗಬೇಕು ಮತ್ತು ಆರೆಂಜ್ ಕಲರ್ ಆಗಬೇಕು, ಅಲ್ಲಿವರೆಗೂ ಸ್ಟರ್ ಮಾಡ್ತಾ ಇರಬೇಕು. ಮೀಡಿಯಮ್ ಫ್ಲೇಮಲ್ಲೇ ಈ ಥರ ಕೈ ಆಡಿಸ್ತಾ ಇರಬೇಕು. ಈಗ ಇದು ಸಾಫ್ಟ್ ಆಗಿದೆ ಕ್ಯಾರೆಟು, ಇದಕ್ಕೆ ಸ್ವಲ್ಪ ಹಾಲು ಹಾಕೋಣ. ಇವಾಗ ಎಷ್ಟು ಹಾಲು ಹಾಕ್ತಿದ್ದೀರಾ? 1 ಲೀಟರ್ ಹಾಲು ಹಾಕಬೇಕು. ಹಾಲು ಜಾಸ್ತಿ ಇದ್ದಷ್ಟು ಚೆನ್ನಾಗಿರುತ್ತೆ. ಹಾಲು ಹಾಕಿದ್ಮೇಲೆ 1 ಮಿನಿಟ್ ಕಂಟಿನ್ಯೂಸ್ ಆಗಿ ಸ್ಟರ್ ಮಾಡ್ತಾ ಇರ್ಬೇಕು ಈ ಥರ. ಓಕೆ, ಜಾಸ್ತಿ ಹಾಲಿದ್ದಷ್ಟು ಒಂಥರ ಖೋವಾ ಥರ ಟೇಸ್ಟ್ ಬರುತ್ತೆ. ಇವಾಗ ಇದು ಬಾಯ್ಲ್ ಆಗಕ್ಕೆ ಬಿಡೋಣ ಸ್ವಲ್ಪ ಹೊತ್ತು. ಈ ಬಾಯ್ಲ್ ಆಗೋ ತನಕ ನಾವೇನು ಮಾಡೋಣ ಅಂದರೆ, ಈ ನೆನೆಸಿಟ್ಕೊಂಡಿರೋ ಗೋಬಿಂದು ಬೋಗ್ ರೈಸ್ನ ಸ್ವಲ್ಪ ರಫ್ ಆಗಿ ಗ್ರೈಂಡ್ ಮಾಡ್ಕೋಬೇಕು. ಓಕೆ, ಸ್ವಲ್ಪ ರಫ್ ಆಗಿ ಈ ಥರ ಗ್ರೈಂಡ್ ಮಾಡಿಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಈ ಥರ ಟೆಕ್ಸ್ಚರ್ಗೆ ಗ್ರೈಂಡ್ ಮಾಡಿಕೊಂಡ್ರೆ ಸಾಕು. ಈಗ ಹಾಲು ಕುದೀತಾ ಇದೆಯಲ್ಲ, ಇದರೊಳಗೆ ಹಾಕೋಣ. ಈ ಅಕ್ಕಿ ಹಾಕೋದಕ್ಕೆ ಏನಕ್ಕೆ? ಇದೊಂಥರ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ಆ್ಯಕ್ಚುಲಿ. ನಾನು ಏನಕ್ಕೆ ಅಂತ ಅನ್ಕೋತಿದ್ದೆ, ಬಾಸ್ಮತಿ ರೈಸ್ ಫಸ್ಟ್ ಟೈಮ್ ಹಾಕಿ ಟ್ರೈ ಮಾಡಿದ್ದೆ, ಬಟ್ ಅದಕ್ಕಿಂತ ಈ ಗೋಬಿಂದು ಬೋಗ್ ರೈಸ್ ತುಂಬ ಚೆನ್ನಾಗಿ ಬರುತ್ತೆ. ಅದಕ್ಕೆ ವೀಕ್ಷಕರಲ್ಲಿ ಕೇಳ್ಕೊತಾ ಇದ್ದೆ, ಯಾರಿಗಾರು ಗೋಬಿಂದು ಬೋಗ್ ರೈಸ್ ಬಗ್ಗೆ ಏನಾದ್ರು ಐಡಿಯಾ ಇದ್ದರೆ ಒಂದು ಕಮೆಂಟ್ ಮಾಡಿ ನಮ್ಗೆ ಒಂದ್ಸಲ ತಿಳಿಸಿ ಅಂತ. ಬೆಂಗಾಲಿಯನ್ಸ್ಗೆ ಡೆಫಿನೆಟ್ಲಿ ಗೊತ್ತಿರುತ್ತೆ. ಈ ಥರ ಹಾಲಲ್ಲಿ ಕ್ಯಾರೆಟ್ ಫುಲ್ ಬೆಂದಿರಬೇಕು. ಅದಾದ್ಮೇಲೆ ಮಾತ್ರ ನಾವು ಶುಗರ್ ಹಾಕಿದರೆ ಒಳ್ಳೆಯದು, ಇಲ್ಲಾಂದರೆ ಶುಗರ್ ಹಾಕಿದ್ಮೇಲೆ ಮತ್ತದು ಬೇಯಲ್ಲ. ಓಕೆ, ಸೊ ರುಚಿಗೆ ತಕ್ಕಷ್ಟು ಸಕ್ಕರೆ ಹಾಕೊಳ್ಳೋಣ. ಒಂದು 1/4 ಕಪ್ ಹಾಕಿದ್ದೀನಿ ಶುಗರು. ಸೊ ನಿಮಗೆ ಎಷ್ಟು ಬೇಕು ನೋಡ್ಕೊಂಡು ಹಾಕ್ಕೋಬೋದು. ಇದೊಂದು ಸ್ವಲ್ಪ ಬೇಯಲಿ.
ಇದಕ್ಕೆ ಏಲಕ್ಕಿ ಪೌಡರ್ ಹಾಕ್ತಾ ಇದ್ದೀನಿ. ಆಮೇಲೆ ಡ್ರೈ ಫ್ರೂಟ್ಸ್ ಹಾಕೋಣ. ಈ ಥರ ಹಾಲು ಥಿಕ್ಕಾಗಿ ಬರ್ತಾ ಇದೆ ಅಲ್ಲ, ಈ ಥರ ಆದರೆ ಒಂಥರ ಚೆನ್ನಾಗಿ ಬಂದಿದೆ ಅಂತ ಆಯಿತು. ಸೊ ಇದು ಸ್ವಲ್ಪ ತಣ್ಣಗಾದ್ಮೇಲೆ ಇನ್ನೂ ಸ್ವಲ್ಪ ಗಟ್ಟಿ ಆಗುತ್ತಾ ಅಂತ. ಹೌದು. ಇದನ್ನು ಆದಮೇಲೂ ಕೂಡ ಒಂದು 5 ಮಿನಿಟ್ಸ್ ಕ್ಲೋಸ್ ಮಾಡಿಬಿಟ್ಟು ಬಿಟ್ಬಿಡಬೇಕು. ಆಮೇಲೆ ಸರ್ವ್ ಮಾಡಬೇಕು, ಅವಾಗ ಸಕ್ಕತ್ತಾಗಿರುತ್ತೆ. ಇನ್ನೊಂದು ಪಾಯಿಂಟ್ ಏನು ಹೇಳಬೇಕಂದ್ರೆ ಇದನ್ನ ಹಾಟ್ ಆಗಾರು ತಿನ್ಬೋದು ಅಥವಾ ಕೋಲ್ಡ್ ಆಗಾರು ಸರ್ವ್ ಮಾಡ್ಬೋದು. ಸೊ ಈಗ ಇದು ರೆಡಿಯಾಗಿದೆ, ಘಮ ಅಂತ ಇದೆ. ಸೊ ನಾನು ಆಫ್ ಮಾಡ್ತೀನಿ. ಒಂದು 5 ಮಿನಿಟ್ಸು ಲಿಡ್ನ ಕ್ಲೋಸ್ ಮಾಡಿ ಇರೋಣ. ವಿಮೆನ್ಸ್ ಡೇ ಸ್ಪೆಷಲ್ ಕ್ಯಾರೆಟ್ ಖೀರ್ ಸವಿಯಲು ಸಿದ್ಧ. ಥ್ಯಾಂಕ್ ಯು. ತುಂಬ ಚೆನ್ನಾಗಿ ಬಂದಿದೆ. ಮನೇಲಿ ಮಾಡಿರೋ ತುಪ್ಪ ಹಾಕಿದ್ದಾರೆ. ಟೇಸ್ಟ್ ನೋಡೋಣ. ಘಮ ಅಂತ ಇದೆ. ಚೆನ್ನಾಗಿದೆಯಾ? ಸೂಪರ್ ಆಗಿದೆ. ಥ್ಯಾಂಕ್ ಯು. ಮಕ್ಕಳು ತುಂಬ ಖುಷಿಪಟ್ಟು ತಿಂತಾರೆ. ನಿನಗೆ ಇಷ್ಟ ಆಗಿದ್ದು ನಂಗೆ ತುಂಬ ಖುಷಿ ಆಯಿತು. ಥ್ಯಾಂಕ್ಸ್ ಫಾರ್ ಮೇಕಿಂಗ್ ಮೈ ಡೇ. ಎಸ್ಪೆಷಲಿ ವಿಮೆನ್ಸ್ ಡೇ ಪ್ರಯುಕ್ತ ನಾನು ಮಾಡಿದಂತಹ ಸ್ವೀಟ್ ನನ್ನ ಹಸ್ಬೆಂಡ್ಗೆ ತುಂಬ ಇಷ್ಟ ಆಗಿದೆ. ನೀವು ಕೂಡ ಟ್ರೈ ಮಾಡಿ. ಈ ದಿನ ನಿಮ್ಮ ದಿನ, ಇದನ್ನು ಅರ್ಥಪೂರ್ಣವಾಗಿ ಆನಂದಿಸಿರಿ. ಒನ್ಸ್ ಅಗೇನ್ ಹ್ಯಾಪಿ ವಿಮೆನ್ಸ್ ಡೇ ಟು ಆಲ್ ಆಫ್ ಯು. ಥ್ಯಾಂಕ್ ಯು. ಡಿಶ್ನ ನೋಡಿದ್ರಲ್ಲ, ಮನೇಲಿ ಒಂದು ಸಲ ಟ್ರೈ ಮಾಡಿ. ನಿಮ್ಮ ಮನೆ ಮಕ್ಕಳಿಗೆ ಮತ್ತು ಯಜಮಾನರಿಗೆ ತಿನ್ನಿಸಿ, ಅವರು ಖುಷಿ ಪಡ್ತಾರೆ. ಥ್ಯಾಂಕ್ ಯು. ಹೀಗೆ ನೋಡ್ತಾ ಇರಿ ABC ಚೇತನ್ ಯೂಟ್ಯೂಬ್ ಚಾನಲ್.